ಹಲೋ ಗೈಸ್, ಇವತ್ತು ಟ್ರಿಕ್ ನಂಬರ್ 2. ಇದರಲ್ಲಿ ನಾನು 5 ಮಲ್ಟಿಪ್ಲಿಕೇಶನ್ 25 ಅಂಡ್ 125 ತರಿಸ್ಕೊಡ್ತೀನಿ. ಸಿಂಪಲ್ ಟ್ರಿಕ್ ಇದೆ. ಸೊ 5 ಇಂದ ಯಾವುದೇ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಡಿವೈಡೆಡ್ ಬೈ 2 ಮಾಡಿ. 2 ಮಾಡಿದಷ್ಟು 2 2 4 2 4 8 1 0 ಆ್ಯಡ್ ಮಾಡಿ, ಮುಗೀತು. ಇದೇ ಮಲ್ಟಿಪ್ಲಿಕೇಶನ್. ಇದು ಅಷ್ಟೇ, ಡಿವೈಡೆಡ್ ಬೈ 2 ಮಾಡಿ ಈ ನಂಬರ್ಗೆ 2 6 2 4 0, ಮುಗೀತು. ಈಗ ನೀವು 264ಗೆ ಹೇಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 25 ಇಂದ ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ. ಸೊ ನಾನು ಸೇಮ್ ನಂಬರ್ ತಗೊಂಡು ಈಸಿ ಆಗಲಿ ಅಂತ 25 ಇದ್ರೆ ಅಗೈನ್ ಏನಿಲ್ಲ, ಈಗ 2 ಡಿವೈಡ್ ಮಾಡಿದ್ರಲ್ಲ, ನೆಕ್ಸ್ಟ್ ಈಗ ಒಂದು ಇನ್ಕ್ರೀಸ್ ಆಗಿದೆ, 5 ಸ್ಕ್ವೇರ್ ಆಗಿದೆ. ಸೊ 2 ಸ್ಕ್ವೇರ್ ಆಗುತ್ತೆ 4. ಡಿವೈಡ್ ಬೈ 4 ಮಾಡಿ, 4 1 4 4 2 8 25 ಇದೆ, 2 ನಂಬರ್ಸ್ ಇದೆ. ಸೊ 2 zeros. ಸೊ 128 128 ಇದೆ. 128ಗೆ ಮತ್ತೆ 4 ಇಂದ ಡಿವೈಡ್ ಮಾಡಿ, 4 4 3 4 2 ಮತ್ತೆ 2 ನಂಬರ್ ಇದೆ, 2 0 ಹಾಕಿ. ಇವಾಗ ನೀವು 264ಗೆ ಹೇಳಿ. ಈಗ 125 ನೋಡೋಣ. 125 ಕೂಡ ಸೇಮು 125. 125 ಎಷ್ಟು? 5 5 ಕ್ಯೂಬ್ ಅಂತಂದ್ರೆ ಎಷ್ಟು? 2 2 ಕ್ಯೂಬ್ ಎಷ್ಟು? 8. ಸೊ ಇದನ್ನ 8ಇಂದ ಡಿವೈಡ್ ಮಾಡಬೇಕು. ಸೊ 8ಇಂದ ಡಿವೈಡ್ ಮಾಡಿದ್ರೆ 8 6 48. ಸೊ 3 ನಂಬರ್ ಅಲ್ವಾ ಇದು? 125 3 ನಂಬರ್ ಇದೆ. ಸೊ 3 0 ಹಾಕಿ 128 ಮತ್ತೆ 8ಇಂದ ಡಿವೈಡ್ ಮಾಡಿ, 8 1 8 8 6 48 ಮತ್ತೆ 3 0 ಹಾಕಿ. ಈಗ ಇದ್ರಲ್ಲಿ ಮಲ್ಟಿಪ್ಲೈ ಮಾಡಿ ಹೇಳಿ ಎಷ್ಟು ಬರುತ್ತೆ ಅಂತ. ಸೊ ಕನ್ಕ್ಲೂಷನ್ ಏನು ಅಂದ್ರೆ, 5 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದ್ರೆ ಆ ನಂಬರ್ನ ಡೈರೆಕ್ಟ್ ಡಿವೈಡೆಡ್ ಬೈ 2 ಮಾಡಿ, 2ರಿಂದ ಭಾಗಿಸ್ಬಿಟ್ಟು 1 0 ಆ್ಯಡ್ ಮಾಡಿ. 25ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದ್ರೆ 4ರಿಂದ ಭಾಗಿಸ್ಬಿಟ್ಟು 2 0 ಆ್ಯಡ್ ಮಾಡಿ. 125ರಿಂದ ನೀವೇನಾದ್ರೂ ಆ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ 8ರಿಂದ ಭಾಗಿಸ್ಬಿಟ್ಟು 3 0 ಹಾಕಿ. ಸೊ ಇದಿಷ್ಟು ಈ ಟ್ರಿಕ್ಕಿಗೆ. ನಾಳೆ ಇನ್ನ ಬೇರೆ ಟ್ರಿಕ್ಸ್ ತರ್ತೀನಿ. ಥ್ಯಾಂಕ್ ಯು.